2000 ಓಪನ್ ಆಗಿದೆ ಕಾಂಪ್ಲೆಕ್ಸು. ಅವಾಗಿಂದ ಅದು ಪಾರ್ಕಿಂಗ್ ಮಾಡೋಕ್ಕಾಗಲ್ವಾ? ಜನ ಓಡಾಡೋಕ್ಕೆ ಮಾಡೋಕ್ಕಾಗಲ್ವಾ? ಇವಾಗೆಲ್ಲ ಅಂಗಡಿಗೆ ಪಾರ್ಕಿಂಗ್ ಮಾಡಬೇಕಾ? 25 ವರ್ಷ ಬಿಟ್ಟು ಮಾಡಬೇಕಾ ಮೇಡಮ್? ಏನಕ್ಕೆ ಮಾಡಬೇಕು? ಅವಾಗ ಒಂದು ಮನೆ ಕಟ್ಟುವಾಗ ನೀವು ಕಾರ್ ಪಾರ್ಕಿಂಗು ಎಲ್ಲ ಪಾರ್ಕಿಂಗ್ ಮಾಡಿ ಒಂದು 10 ಅಫ್ಸರ್ ಮನೆ ಕಟ್ಟಿದ್ದ, ಅದು ಅವರು 10 ಅಫ್ಸರ್ಗೂ ಇದು ಮಾಡಲ್ಲ ಮೇಡಮ್, ಪಾರ್ಕಿಂಗು ಮಾಡ್ತೀರಾ ಇಲ್ವಾ? ಇದು ರೋಡ್ ಒಳಗೆ ನೀವು ಬಿಡಿಸಿ ಕಾರು ಇಸ್ಕೊಟ್ರು, ಆ ಥರ ಮಾಡೋಕ್ಕೆ ಹಕ್ಕಿಲ್ಲ ಮೇಡಮ್ ಅವ್ರಿಗೆ. ಇವಾಗ ಏನು ಮಾಡೋಕ್ಕೆ ಹಕ್ಕು ಅವ್ರಿಗೆ? ಏನಕ್ಕೆ ಮೇಡಮ್ ಇದಕ್ಕೆ ಬಡವ್ರ ಮೇಲೆ ಇದು ಮಾಡಬೇಕಾ? ಹೊಟ್ಟೆ ಮೇಲೆ ಹೊಡಿಬೇಕಾ? ಏನಕ್ಕೆ ಹೊಡಿಬೇಕು? ಆ ಥರ ಹೊಡಿಕೊಡ್ರಿ ಯಾರಿಗೂ. ಅವ್ರಿಗೇನು 4-5 ಅಡಿ ನಾವು 2011 ಒಳಗೆ ಮಾಡಿದ್ವಿ, ಇವಾಗೆಲ್ಲ. ಅವಾಗ 20 ಸಾವಿರ ಖರ್ಚಿಗೆ ಗೌರ್ಮೆಂಟ್ಗೆ 25 ಎಷ್ಟು 600 ರೂಪಾಯಿ ಆಗ್ತಾಯಿದೆ. 570 ಜನಕ್ಕೆ ಎಷ್ಟು? ಇಲ್ಲ 2000 ಜನಕ್ಕೆ ಎಷ್ಟು? 5, 6, 7, 8, 10 ಲಕ್ಷ ಆಗ್ತಾಯಿದೆ. 10 ಲಕ್ಷ ಕಾರ್ಪೊರೇಷನ್. ಇವಾಗ ಆ ಥರ ಹೋಗಲ್ಲ. ಅವ್ರು ಏನು ಮಾಡ್ತಾರೆ ಬಿಡ, ಎಲ್ಲ ಅವರು BBMP ಅವರು ಎಲ್ಲ ತಿಂತಾರು. 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ ತಿಂತಾರೆ. ಯಾಕೆ ಮೇಡಮ್? ಅವಾಗ ಇಲ್ಲ ಬಂದಿಲ್ಲ ಅಂಗಡಿ ಮಡಗಬೇಡ ಅಂತಾರೆ ಅವರು. ಕೊಡಲೇಬೇಕು, ಕೊಟ್ಟಿಲ್ಲ ಮಾಡಲ್ಲ ಅಂತಾರೆ. ಹಂಗೆ ಮಾಡ್ತಾರೆ ಮೇಡಮ್. ಇವಾಗ ಪಾರ್ಕಿಂಗ್ ಬಂದ್ಬಿಟ್ಟು ಪಾರ್ಕಿಂಗ್ಗೆ ರಸ್ತೆ ಮಾಡಿಬಿಡ. ಇವಾಗ ಹೂವು ಅಂಗಡಿ ಎಲ್ಲ, ತರಕಾರಿ ಅಂಗಡಿ, ಫ್ರೂಟ್ ಅಂಗಡಿ ಎಲ್ಲ ಇದೆ. ಅವ್ರು ಬಂದಾನೆ ದೊಡ್ಡ ಆಫೀಸಲ್ಲಿ ಬಂದು ತಗೊಂಡೋಗಿ ಮನೆಗೆ ಒಂದು ಅಲಂಕಾರ ಮಾಡಬೇಕು. ಅವನಿ ರೋಡಲ್ಲಿ 3 ಗಂಟೆಗೆ ಓಪನ್ ಆಗ್ತಾಯಿದೆ. ಯಾವುದು ಹೂನಾರ, ಎಲ್ಲ ಹೂನಾರ ಸಿಗ್ತದೆ. ಅವಾಗ ಬಂದು ಎಲ್ಲ ಇದು ಮಾಡಬೇಕು ಮನೆಗೆ. ಇವಾಗ ನೋಡೋಣ, ಇವಾಗ ಇದು ವರಮಹಾಲಕ್ಷ್ಮಿಗೆ ನೋಡೋಣ. ಅವ್ರು ಬಂದು ತಗೊಳ್ಳಲ್ಲ ಅವರು. ಇವಾಗ ಎಷ್ಟೇ ಗಲಾಟೆ ಮಾಡ್ತಾರೆ, ಅವ್ರು ತಗೊಳ್ಳಲ್ಲ ಅವರು. ಯಾರ ಕೈಲಿ ತಗೊಳ್ದವರು? ಈ ಫುಟ್ಪಾತು ಇದು ವ್ಯಾಪಾರಿ ಬಡವರೆಲ್ಲ ತೊಗೊಂಡು ಹೋಗ್ತಾರೆ ಅವರು. ಏನಕ್ಕೆ ತೊಗೊಂಡು ಹೋಗ್ಬೇಕು? ನಿಮ್ಮ ಮನೆಗೆ ಹಂಗೆ ಇದು ಮಾಡಿ ತೊಗೊಂಡು ಆಗಲ್ಲ. ಅವ್ರಿಗೆ ಬರಲೇಬೇಕು. ಕಮ್ಮಿ ಇದೆ ನೋಡು, ಬ್ಯಾಗ್ ಹಾಕ್ಕೊಂಡು ಬರ್ತಾರೆ. ಬೆಳಗ್ಗೆ 3 ಗಂಟೆಗೆ ಬರ್ತಾರೆ ಮೇಡಮ್. ಸುಮ್ಮನೆ ಇಲ್ಲ ಅವರು. ಏನಕ್ಕೆ ಬರಬೇಕು ಮೇಡಮ್ ಅವರು? 10 ರೂಪಾಯಿ ಕಮ್ಮಿ ಸಿಗಿದೆ. ಇದು ಮಾಡೋಣ. ಇಂದಿರಾನಗರ ತಿಪ್ಸಂದ್ರ ಇಂದಿರಾನಗರ. ನಮಗೆ ಜಾಗ ಇಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಎಲ್ಲ ಖಾಲಿ ಮಾಡಿಬಿಟ್ರು. ಸರ್ಕಾರಕ್ಕೆ ಏನು ಓಟ್ ಹಾಕೋದು ಮಾತ್ರ ಬರ್ತಾರ? ಸರ್ಕಾರಕ್ಕೆ ನಾವೇನು ಹೇಳೋದು? ಓಟ್ ಹಾಕೋಕ್ಕೆ ಬರ್ತಾರ? ಓಟ್ ಹಾಕಿದ್ದೀವಿ, ಎಲ್ಲ ಬಂದು ಕೇಳ್ತಾರೆ. ಎಲ್ಲ ಓಟ್ ಹಾಕಿದ್ದೀವಿ, ಎಲ್ಲ ಮಾಡಿದ್ದೀವಿ, ಎಲ್ಲ ಕೆಲಸ ಮಾಡಿದ್ದೀವಿ, ಎಲ್ಲ ಜೊತೆಗೆ ಹೋಗಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಮಗೆ 50 ವರ್ಷದಿಂದ ಅದೇ ತಿಪ್ಸಂದ್ರ ಮಾರ್ಕೆಟ್ನಲ್ಲಿ ನಾವು ವ್ಯಾಪಾರ ಮಾಡ್ತೀವಿ. ಇವಾಗ ಇಲ್ಲ, ಎಲ್ಲ ಎತ್ಬಿಟ್ಟಿದ್ದೀವಿ ನೋಡಿ. ಇವರು, ನಾನು, ಕೆಸವ ಎಲ್ಲ ಎತ್ಬಿಟ್ಟಿದ್ದೀವಿ. ಮುಂದಕ್ಕೆ ಏನಾರ ಮಾಡಬೇಕು. ಬೇರೆ ಏನು ಮಾಡೋದು? ಊರಿಗೆ ಹೊರಟೋಗ್ತೀನಿ. ತಮಿಳ್ನಾಡಿಂದ ಬಂದೆ 50 ವರ್ಷ ಮುಂಚೆ. ಇವಾಗ ತಮಿಳ್ನಾಡಿಗೆ ಹೋಗ್ತೀನಿ ನಾನು. ಬೇರೆ ಏನು ಮಾಡೋದು? 50 ವರ್ಷದಿಂದ ನಾನು 50 ವರ್ಷ ಫೋಟೋ ಇದೆ ನನ್ನ ಹತ್ರ. ಸಿಟಿ ಮಾರ್ಕೆಟು, ಕಪ್ಪನ್ ಪಾರ್ಕು, ಲಾಲ್ಬಾಗು, ಕಲಾಸಪಾಳ್ಯ ಬಸ್ ಸ್ಟ್ಯಾಂಡು ಎಲ್ಲ ವ್ಯಾಪಾರ ಮಾಡಿದ್ದೀನಿ. ಕೈಗಾಡಿನಲ್ಲಿ ಎಲ್ಲ 3 ವೀಲ್ ಚಕ್ರದಲ್ಲಿ ಎಲ್ಲ ವ್ಯಾಪಾರ ಮಾಡಿದ್ದೀನಿ ನಾನು. ಕಪ್ಪನ್ ಪಾರ್ಕಲ್ಲಿ ಮಾಡಿದ್ದೀನಿ, ಲಾಲ್ಬಾಗಲ್ಲಿ ಮಾಡಿದ್ದೀನಿ, ಕಲಾಸಪಾಳ್ಯ ಮಾಡಿದ್ದೀನಿ, ಕಲಾಸಪಾಳ್ಯ ಪೊಲೀಸ್ ಸ್ಟೇಷನ್ ಹತ್ರ ಮಾಡಿದ್ದೀನಿ. ಆಮೇಲೆ ವಿಟಿಆರ್ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಒಳಗಡೆ ಮಾಡಿದ್ದೀನಿ ನಾನು. ತಟ್ಟಿನಲ್ಲಿ ಎಲ್ಲ ವ್ಯಾಪಾರ ಮಾಡಿದ್ದೀನಿ. ಇವಾಗ ಸುಮ್ಮನೆ ಇದ್ದೀನಿ. ಇವಾಗ 1 ವಾರ ಅಂದರೆ ಸುಮ್ಮನೆ ಇದ್ದೀನಿ. ಬೇರೆ ಏನು ಮಾಡೋದು? 50 ವರ್ಷ ಆಯಿತು ಬಂದು. 8 ವಯಸ್ಸಿನಲ್ಲಿ ಬಂದವನು ನಾನು. 8 ವಯಸ್ಸಿಂದ ಇವಾಗ ಗಂಟೆ ಇಲ್ಲೇ ಇದ್ದೀನಿ. ಬೆಂಗಳೂರು ಅನ್ನ ಕೊಡ್ತು, ನಮ್ಗೆ ಅದಿಲ್ಲ. ನಾನು ಮನೆ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಸುಳ್ಳು ಹೇಳ್ಬಾರ್ದು. ಬೆಂಗಳೂರಲ್ಲಿ ದುಡ್ದು ಅನ್ನ ಸ್ವಂತ ಮನೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇರೋದು ಹೇಳ್ಬೇಕು, ಸುಮ್ಮನೆ ಮುಚ್ಕೊಂಡ್ಲೈ. ಮನೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇದ್ರೆ ನಾನು ಬಾಡಿಗೆ ಬಿಟ್ಬಿಟ್ಟು ಹೋಗ್ತೀನಿ. ಏನು ಸುಮ್ಮನೆ ಏನು ಇರಬೇಕು ನಾವು? ನಮ್ಮ ಜಮೀನಿದೆ, ಹೋಗ್ಬಿಡೋಣ. ಮನೆ ಎಲ್ಲ ಮಾಡಿದ್ದೀನಿ. ಯಾಕೆ ನಾ ಮಾಡಬಾರ್ದು ಅಂತ ಹೇಳ್ಬಾರ್ದು? ನಾವು ಅನ್ನ ತಿಂದು 50 ವರ್ಷ ಅನ್ನ ತಿಂದು ನಾವು ಸುಳ್ಳು ಹೇಳ್ಬಾರ್ದು ಇಲ್ವಾ? ಮನೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ದುಡಿಯೋಕ್ಕೆ ಮಾತ್ರ ಇಲ್ಲ ಮೇಡಮ್, ವಯಸ್ಸಾಗಿತ್ತು ನನಗೆ. ಇನ್ನೇನು ಮಾಡೋದು? ಕಾರ್ಪೊರೇಷನ್ ಅವ್ರು ಬಿಡಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ? ಕಾರ್ಪೊರೇಷನ್ ಅವ್ರು ಬಿಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತದೆ? ಬಾಡಿಗೆ ಬರೋ ಥರ ಮನೆ ಇಲ್ಲ. 2 ಬಿಲ್ಡಿಂಗ್, 2 ಮನೆ ಇದೆ. ಮಗ ಇದ್ದಾನ, ಅವ್ರಿಗೆ ಬಿಟ್ಟು ನಾವು ಹೊರಟೋಗೋಣ. 2 ಮನೆ ಇದೆ, ಅವ್ನಿಗೆ ಬಿಟ್ಟು ಹೋಗೋಣ. ನಮ್ಮ ಮೊಮ್ಮಕ್ಕಳು ಇದ್ದಾರೆ 4 ಜನ, ಅವ್ರು ಬಿಟ್ಟು ಹೋಗೋಣ ಬಿಡಿ. ಅದು ಏನಿಲ್ಲ, ಸುಮ್ಮನೆ ಇರೋದು. ಹೋಗಿ ಸುಮ್ಮನೆ ಇರ್ತೀವಿ ಮನೆಯಲ್ಲಿ. ರೇಷನ್ ಅಕ್ಕಿಗೆ ಕೊಟ್ಟು ಇಲ್ಲ. ಇಲ್ಲ, ನಮ್ಮದು ಗ್ರಾಮ ಅಲ್ಲಿ. ಅಲ್ಲಿ ಹೋಗನಕಲ್ ಫಾಲ್ಸ್ ಇದೆಯಲ್ಲ, ಅಲ್ಲಿ ನಮಗೂ ಹೋಗನಕಲ್ ಫಾಲ್ಸ್ಗೆ 15 ಕಿಲೋಮೀಟ್ರ್ ಅಷ್ಟೇ. ನಾವು ಅಲ್ಲಿ ಏನು ಮಾಡೋಕ್ಕಲ್ಲ, ಹೋಗಿ ಮನೆಯಲ್ಲಿ ಇರೋಣ. ಬೇರೆ ಇವಳು ಫುಟ್ಪಾತ್ ವ್ಯಾಪಾರಿಗಳ ಬಗ್ಗೆ ತೆರವುಗೊಳಿಸಬಾರ್ದು ಅಂತ ಅವ್ರಿಗೆ ಏನು ಜಾಗ ಮಾಡಿಕೊಡ್ಬೇಕು ಅದು ಮಾಡಿಕೊಡ್ಲಿ. ನಾವು ಫುಟ್ಪಾತ್ ವ್ಯಾಪಾರಿಗಳಿಗೆ ನಡೆದುಕೊಂಡು ಓಡಾಡೋರಿಗೆ ಯಾವುದೂ ತೊಂದರೆ ಕೊಟ್ಟಿಲ್ಲ. ನಾವು ಯಾವ ರೀತಿಯೂ ಅವ್ರಿಗೇನು ಆಗಲಿಲ್ಲ. ಇವರು ಬೇಕು ಅಂತಲೇ ಇವರು ಈ ಥರ ಎಲ್ಲ ಮಾಡ್ತಾಯಿದ್ರು. ಏಕಾಏಕಿ ರಾತ್ರೋರಾತ್ರಿನೇ ಮಾತಾಡ್ಕೊಂಡು ಬೆಳಗ್ಗೆ ಬಂದು ಇದು ಮಾಡಿದ್ರೆ ಫುಟ್ಪಾತ್ ವ್ಯಾಪಾರಿಗಳು ಎಲ್ಲಿ ಹೋಗೋದು? ಎಲ್ಲಿ ಹೋಗೋದು ಹೇಳಿ? ಅದಕ್ಕೆ ಅವರು ಇದನ್ನು ಪರಿಶೀಲನೆ ಮಾಡಿಬಿಟ್ಟು ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಪ್ರತ್ಯೇಕವಾದ ಒಂದು ಜಾಗ ಕೊಡಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ಇಷ್ಟೇ ಮೇಡಮ್ ನಮ್ಮ ಈಡೇರಿಕೆ.
ಮತ್ತೆ ಅಲ್ಲಿ ತೆರವುಗೊಳಿಸ್ಲಿ. ಅದನ್ನು ಎಲ್ಲ ಕಡೆನೂ ಒಂದೇ ಥರ ಮಾಡಿಬಿಟ್ರೆ ಹಿಂಗೆ ಮೇಡಮ್. ನಮ್ಮದು ಇಂದ್ರಾನಗರ ಮ್ಯಾಮ್. ನಮ್ಮದು ವ್ಯಾಪಾರ ಹೋಟ್ಲು ವ್ಯಾಪಾರ. ಹೋಟ್ಲು ವ್ಯಾಪಾರ ಅಂದ್ರೆ ನೀವು ಫುಟ್ಪಾತಲ್ಲಿ ಇಟ್ಕೊಂಡಿದ್ದೀರಾ? ಫುಟ್ಪಾತಲ್ಲಿ ಫುಟ್ಪಾತಿನ ಸೈಡ್ಗೆ ಸುಮ್ಮನೆ ಇನ್ನೂ ಏನು ಮಾಡಿಲ್ಲ ಅಲ್ಲಿ. ಈ ಬೇರೆ ಕಡೆ ಎಲ್ಲರಿಗೂ ಒಂದೇ ಅಲ್ವಾ. ನಾಳೆ ಅವ್ರು ಇವತ್ತು ನಮಗಾಗುತ್ತೆ, ನಾಳೆ ಅವ್ರಿಗಾಗುತ್ತೆ. ಅವೆಲ್ಲ ಒಗ್ಗಟ್ಟಾಗಿದ್ದರೆ ಅವರು ಒಂದು ಜಾಗ ಅಂತ ಕೊಟ್ಟು ನಮಗೆ ಅದನ್ನು ಬಗೆಹರಿಸಿದ್ರೆ ಒಳ್ಳೇದಲ್ವಾ. ಇಷ್ಟೇ ಮೇಡಮ್ ನಮ್ಮ ಬೇಡಿಕೆ, ಇನ್ನೇನಿಲ್ಲ.